ಶ್ರೀ ಸಾಯಿನಾಥಾಯ ನಮಃ. श्री सच्चिदानंद सद्गुरु साईनाथ महाराज की जय। ಶಿರಡಿ ನಂಬಿಕೆಯ ಭಕ್ತರಿಗೆ ಶ್ರದ್ಧಾಸ್ಥಳ. ಜಗತ್ತಿನಲ್ಲಿಯೇ ಎಲ್ಲೂ ನೋಡಲು ದೊರೆಯಲಾರದಂತಹ ಸರ್ವಧರ್ಮಗಳ ಪವಿತ್ರ ಸಂಗಮ ಕ್ಷೇತ್ರವೆಂದರೆ ಶಿರಡಿ. ಭಕ್ತನ ಪೂರ್ವ ಜನ್ಮದ ಪುಣ್ಯ ವಿಶೇಷಣದಿಂದ ಮಾತ್ರ ಅವನ ಜೀವನದಲ್ಲಿ ಶಿರಡಿ ದರ್ಶನ ಭಾಗ್ಯ ಲಭ್ಯ. ನಮ್ಮ ದೇಶದ ಮಹಾರಾಷ್ಟ್ರದಲ್ಲಿನ ಅಹಮದ್ನಗರ್ ಜಿಲ್ಲೆ ರಾಹತಾ ತಾಲೂಕಿನಲ್ಲಿ ಶಿರಡಿ ಒಂದು ಚಿಕ್ಕ ಹಳ್ಳಿ. ಮನ್ಮಾಡ್ ಅಹಮದ್ನಗರ್ ಹೆದ್ದಾರಿಯಲ್ಲಿ ಇರುವ ಈ ಹಳ್ಳಿ ಸದ್ಗುರು ಶ್ರೀ ಸಾಯಿಬಾಬಾರವರ ಪಾದಸ್ಪರ್ಶದಿಂದ ಪವಿತ್ರತೆಯನ್ನು ಪಡೆದುಕೊಂಡಿದೆ. ಈ ತೀರ್ಥಕ್ಷೇತ್ರಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಬಸ್ಸು, ರೈಲು, ಖಾಸಗಿ ವಾಹನಗಳಲ್ಲಿ ಶ್ರದ್ಧೆ ಇರುವ ಭಕ್ತಾದಿಗಳು ನಿರಂತರವಾಗಿ ಭೇಟಿ ಕೊಡುತ್ತಲೇ ಇರುತ್ತಾರೆ. ಅಲೌಕಿಕವಾದ ವೈಶಿಷ್ಟ್ಯ ಹೊಂದಿದ ಶ್ರೀ ಸದ್ಗುರು ಸಾಯಿಬಾಬಾ ಅವರು ಶಿರಡಿಯಲ್ಲಿ ಕಾಣಿಸಿಕೊಂಡರು. ಸುಮಾರು 60 ವರ್ಷಗಳ ಕಾಲ ಮಾನವ ರೂಪದಲ್ಲಿ ತನ್ನ ಅವತಾರದ ಕರ್ತವ್ಯವನ್ನು ನಿರ್ವಹಿಸಿ ಅಲ್ಲಿಯೇ ಸಮಾಧಿಯಾದರು. ಶಿರಡಿಗೆ ಆಗಮಿಸುವುದು, ಅಲ್ಲಿಯ ನೆಲೆ ನಿಲ್ಲುವುದು ಒಂದು ಬಹುದೊಡ್ಡ ಸಾರ್ಥಕತೆ ಎಂಬ ಅನುಭೂತಿಯನ್ನು ಸ್ವತಃ ಬಾಬಾರವರೇ ಕಂಡುಕೊಂಡರು. ಇತರರಿಗೂ ಸಹ ಈ ಅನುಭೂತಿಯನ್ನು ಮೂಡುತ್ತದೆ. ಶ್ರೀ ಸಾಯಿಬಾಬಾರವರು ಪವಿತ್ರ ಪಾದಸ್ಪರ್ಶದಿಂದ, ಅಲೌಕಿಕ ಅವತಾರ ಕಾರ್ಯದಿಂದ ಪಾವನವಾದ ಈ ಪುಣ್ಯಭೂಮಿಯು ಇಂದು ಎಲ್ಲ ಕುಲ ಮತ ಧರ್ಮಗಳ ಪಂಥಗಳಿಗೆ ಸೇರಿದವರು ಮುಕ್ತವಾಗಿ ಬರಬಹುದಾದ ಒಂದೇ ಒಂದು ಪವಿತ್ರ ಸ್ಥಳವಾಗಿದೆ. ಶ್ರೀ ಸಾಯಿಬಾಬಾರವರು ತಮ್ಮ ಅವತಾರದ ಕಾಲಾವಧಿಯಲ್ಲಿ
ತಮ್ಮ ಭಕ್ತರಿಗೆ ಈ ರೀತಿಯ ವಾಗ್ದಾನ ನೀಡಿದರು. ನನ್ನ ದೇಹ ತ್ಯಾಗದ ಬಳಿಕ ನನ್ನ ಮೂಳೆಗಳು ಸಮಾಧಿಯೊಳಗಿಂದ ಮಾತನಾಡುತ್ತವೆ. ಇರುವೆಯ ಸಾಲುಗಳು ಹಾಗೆ ಮನುಷ್ಯರು ಹರಿದು ಬರುತ್ತಾರೆ. ಬಾಬಾರವರು ಆಡಿದ ಆ ಮಾತುಗಳು ಈಗ ನಮ್ಮ ಅವಗಾಹನೆಗೆ ಬರುತ್ತಲಿವೆ. ಅನೇಕ ಮಹಾಯೋಗಿಗಳಿಗೆ ಜನ್ಮವಿತ್ತ ಅಹಮದ್ನಗರ್ ಜಿಲ್ಲೆಯಲ್ಲಿ ಗೋದಾವರಿ ನದಿ ತೀರವು ನಿಜಕ್ಕೂ ಅದೃಷ್ಟಶಾಲಿಯಾಗಿದೆ. ಶಿರ್ಡಿಯೂ ಸಹ ಇದೇ ಅಹಮದ್ನಗರ್ ಜಿಲ್ಲೆಯ ಕೂಬರ್ಗಾಂವ್ ಹತ್ತಿರ ಇದೆ. ಕೇವಲ 100 ವರ್ಷಗಳ ಹಿಂದೆ ಈ ದೇಶದಲ್ಲಿ ಭಗವಂತನ ಅವತಾರ ಶ್ರೀ ಸಾಯಿಬಾಬಾ ಇದ್ದರೆಂದು ತಿಳಿದಾಗ ತುಂಬಾ ಆಶ್ಚರ್ಯವಾಗುತ್ತದೆ. ಸಾಯಿಬಾಬಾ ತಮ್ಮ ಜೀವಿತ ಅವಧಿಯಲ್ಲಿ ಅನೇಕ ಜನರ ಕಷ್ಟಗಳನ್ನು, ರೋಗಗಳನ್ನು ನಿವಾರಿಸಿ ಪ್ರಾಪಂಚದಿಂದ ಪರಮಾರ್ಥದ ಕಡೆಗೆ ದಾರಿ ತೋರಿಸಿದ್ದಾರೆ. ಸಟಕಾದಿಂದ ಭೂಮಿಗೆ ಹೊಡೆದು ಅಗ್ನಿ ಹೊತ್ತಿಸಿದ್ದಾರೆ. ತಮ್ಮ ಕಾಲ ಹೆಬ್ಬರಳಿನಿಂದ ಗಂಗಾ ಜಲವನ್ನು ಧಾರಾಕಾರವಾಗಿ ಸುರಿಸಿದ್ದಾರೆ. ಭಯಂಕರ ಬಿರುಗಾಳಿ ಹಾಗೂ ಮಳೆಯನ್ನು ತಡೆಹಿಡಿದಿದ್ದಾರೆ. ಪಣತಿಯಲ್ಲಿ ನೀರನ್ನು ಸುರಿದು ದೀಪ ಉರಿಸಿದ್ದಾರೆ. ಇವುಗಳನ್ನು ನೋಡಿದಾಗ ಪಂಚಮಹಾಭೂತಗಳನ್ನು ಸಾಯಿಬಾಬಾ ತಮ್ಮ ವಚದಲ್ಲಿ ಇಟ್ಟುಕೊಂಡಿದ್ದರೆಂದು ತಿಳಿದು ಬರುತ್ತದೆ. ಸುಮಾರು 60 ವರ್ಷಗಳ ಕಾಲ ಮಾನವ ರೂಪದಲ್ಲಿ ತನ್ನ ಅವತಾರದ ಕರ್ತವ್ಯವನ್ನು ನಿರ್ವಹಿಸಿ ಅಲ್ಲಿಯೇ ಸಮಾಧಿಯಾದರು. ನೂರಾರು ಸಾವಿರಾರು ಲಕ್ಷಾಂತರ ಸಂಖ್ಯೆಯ ಭಕ್ತರು ದೇಶದ ಮೂಲೆ ಮೂಲೆಗಳಿಂದಲೂ ವಿದೇಶಗಳಿಂದಲೂ ಶಿರ್ಡಿಗೆ ಆಗಮಿಸುತ್ತಾರೆ. ಇಲ್ಲಿಂದಲೇ ಬಾಬಾರವರು ಜಗತ್ತಿಗೆ ಶ್ರದ್ಧೆ ಮತ್ತು ಭಕ್ತಿ ಎನ್ನುವ ಮಹಾಮಂತ್ರವನ್ನು ನೀಡಿದ್ದಾರೆ. ಆದ್ದರಿಂದಲೇ ಬಾಬಾರವರ ಸಮಾಧಿ ಸ್ಥಳ ಲಕ್ಷಾಂತರ ಭಕ್ತರ ಮನಸ್ಸುಗಳಿಗೆ ಬೆಳಕನ್ನು ಪ್ರಸಾದಿಸುವ ಕೇಂದ್ರವಾಗಿದೆ. ಶಿರ್ಡಿಗೆ ಪ್ರವೇಶಿಸಿದ ಮೇಲೆ ಶ್ರೀ ಸಾಯಿ ದರ್ಶನ ಅನಂತರ ಸಿಗುವ ಪ್ರಶಾಂತಿ, ಉಂಟಾಗುವ ಆತ್ಮವಿಶ್ವಾಸ, ಆತ್ಯಂತಿಕ ಮನಃಶಾಂತಿಯಿಂದಾಗಿ ಶಿರ್ಡಿ ಈ ಜಗತ್ತಿನಲ್ಲಿ ಲಕ್ಷಾಂತರ ಭಕ್ತರ ಶ್ರದ್ಧೆಯ ಸ್ಥಳವಾಗಿದೆ. ಶ್ರೀ ಸಾಯಿಬಾಬಾರವರ ಸಮಾಧಿ ಮಂದಿರ ಇದು ಪ್ರಧಾನವಾದ ಮಂದಿರವಾಗಿದೆ. ಮಂದಿರದ ಕಟ್ಟಡವನ್ನು ನಾಗಪುರನ ಸಾಯಿಬಾಬಾರ ಬಹುದೊಡ್ಡ ಭಕ್ತರಾದ ಶ್ರೀ ಗೋಪಾಲರಾವ್ ಭುಟ್ಟೆ ಅವರು ಬಾಬಾರವರ ಆಶೀರ್ವಾದದೊಂದಿಗೆ ನಿರ್ಮಿಸಿದ್ದಾರೆ. ಅದಕ್ಕಾಗಿಯೇ ಇದು ಬೂಟಿವಾಡ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ. 1918 ಅಕ್ಟೋಬರ್ 15ನೇ ತಾರೀಕು ವಿಜಯದಶಮಿ ದಿನ ಬಾಬಾರವರು ತಮ್ಮ ಐಹಿಕ ಬದುಕಿನ ಸೀಮೋಲ್ಲಂಘನೆ ಮಾಡಿದರು. ಅವರ ಆದೇಶಕ್ಕನುಗುಣವಾಗಿ ಅವರ ಶರೀರವನ್ನು ಈ ವಾಡೆಯಲ್ಲಿ ಇರಿಸಲಾಯಿತು. ಅದೇ ಈಗಿನ ಸಮಾಧಿ ಮಂದಿರವಾಗಿದೆ. ಇಲ್ಲಿ ಶ್ರೀ ಸಾಯಿಬಾಬಾರ ಪವಿತ್ರ ಸಮಾಧಿ ಮತ್ತು ವಿಗ್ರಹವಿದೆ. ಸಮಾಧಿ ಮಂದಿರದಲ್ಲಿ ಪ್ರತಿದಿನವೂ ನಿತ್ಯ ಪೂಜೆ, ಅಭಿಷೇಕ, 4 ಆರತಿ ಕಾರ್ಯಕ್ರಮಗಳು ನಡೆಯುತ್ತವೆ. ಶ್ರೀ ಸಾಯಿಬಾಬಾ ಅವರ ಸಮಾಧಿ ಮಂದಿರದಲ್ಲಿ ನಿತ್ಯದ ಕಾರ್ಯಕ್ರಮಗಳು: ಕಾಕಡ ಆರತಿ ಬೆಳಿಗ್ಗೆ 5 ಗಂಟೆಗೆ, ಶ್ರೀಗಳ ಮಂಗಲ ಸ್ನಾನ ಬೆಳಿಗ್ಗೆ 6 ಗಂಟೆಗೆ, ದರ್ಶನ ಪ್ರಾರಂಭ ಬೆಳಿಗ್ಗೆ 7 ಗಂಟೆಗೆ, ಶ್ರೀ ಸಾಯಿ ಸತ್ಯನಾರಾಯಣ ಪೂಜೆ ಬೆಳಿಗ್ಗೆ 8 ಗಂಟೆಗೆ, ಅಭಿಷೇಕ ಬೆಳಿಗ್ಗೆ 10:30 ಗಂಟೆಗೆ, ಮಧ್ಯಾಹ್ನದ ಆರತಿ ಅಪರಾಹ್ನ 12 ಗಂಟೆಗೆ, ಪ್ರವಚನ ಅಥವಾ ಪುರಾಣ ಸಂಕೀರ್ತನ ಸಾಯಂಕಾಲ 4 ಗಂಟೆಗೆ, ಧೂಪದಾರತಿ ಸೂರ್ಯಾಸ್ತಮಕ್ಕೆ, ಭಜನೆ, ಕೀರ್ತನೆ, ಗಾಯನ ಮುಂತಾದವು ರಾತ್ರಿ 9 ಗಂಟೆಗೆ, ಶೇಜಾರತಿ ರಾತ್ರಿ 10 ಗಂಟೆಗೆ. ಗುರುಸ್ಥಾನ: ಬಾಬಾರವರು ತಮ್ಮ 16ನೆಯ ವಯಸ್ಸಿನಲ್ಲಿ ಅವರು ಮೊದಲಿಗೆ ಕಾಣಿಸಿಕೊಂಡ ಸಮಾಧಿ ಮಂದಿರದ ಪರಿಸರದಲ್ಲಿನ ಸ್ಥಳವನ್ನು ಅವರು ತಮ್ಮ ಗುರುವಿನದೆಂದು ಹೇಳುತ್ತಿದ್ದರು. ಶ್ರೀ ಸಾಯಿ ಸಚ್ಚರಿತ್ರೆಯಲ್ಲಿ ಬರೆಯಲ್ಪಟ್ಟ ಪ್ರಸಿದ್ಧ ನಿಂಬೆಯ ಮರವು ಇಲ್ಲಿಯೇ ಇದೆ. ಇಲ್ಲಿ ಗುರು ಶುಕ್ರವಾರಗಳಂದು ಸಾಮ್ರಾಣಿ ಧೂಪವು ಪ್ರಜ್ವಲಿಸಿದ್ದಲ್ಲಿ ಭಕ್ತರ ದುಃಖವು ಪರಿಹರಿಸಲ್ಪಡುತ್ತದೆಂದು ಶ್ರೀ ಸಾಯಿ ಸಚ್ಚರಿತ್ರೆಯಲ್ಲಿ ನಿದರ್ಶನಗಳೊಂದಿಗೆ ಹೇಳಲ್ಪಟ್ಟಿದೆ. ಆ ಅನುಭವವೇ ಈಗ ಎಲ್ಲರ ಅನುಭವವಾಗಿದೆ. ದ್ವಾರಕಮಾಯಿ ಮಸೀದಿ: ಬಾಬಾ ಶಿರ್ಡಿಗೆ ಆಗಮಿಸಿದಂದಿನಿಂದ ಐಹಿಕ ಬದುಕನ್ನು ತ್ಯಜಿಸುವವರೆಗೂ ಅವರು 60 ವರ್ಷಗಳ ಕಾಲ ಈ ಪ್ರದೇಶದಲ್ಲಿರುವ
ಮಸೀದಿಯಲ್ಲಿ ವಾಸವಿದ್ದರು. ಅಸಂಖ್ಯಾತ ಭಕ್ತರಿಗೆ ಇಲ್ಲಿಯೇ ಬಾಬಾರವರು ತಮ್ಮ ಅನುಗ್ರಹವನ್ನು ಪ್ರಸಾದಿಸಿದರು. ಬಾಬಾ ಕುಳಿತುಕೊಳ್ಳುತ್ತಿದ್ದ ಶಿಲೆ ಇಲ್ಲಿಯೇ ಇದೆ. ಅಷ್ಟೇ ಅಲ್ಲ, ಬಾಬಾರು ಒತ್ತಿಸಿದ ಧ್ವನಿ ನಿರಂತರವಾಗಿ ಬೆಳಗುತ್ತಲೇ ಇದೆ. ಬಾಬಾ ಜೀವಿಸಿದ್ದಾಗಲೇ ಜೈಕರ್ ಎಂಬುವವರು ಚಿತ್ರಿಸಿದ್ದ ಬಾಬಾ ಅವರ ಚಿತ್ರಪಟ ಇಡಲಾಗಿದೆ. ಇವಲ್ಲದೆ ಬಾಬಾ ಉಪಯೋಗಿಸಿದ ಅಡಿಗೆ ಒಲೆ, ಬೀಸುವ ಕಲ್ಲು ಹಾಗೂ ಇನ್ನೂ ಅನೇಕ ವಸ್ತುಗಳನ್ನು ಈಗಲೂ ನೋಡಬಹುದು. ಭಕ್ತರ ಕೋರಿಕೆಗಳನ್ನು ನೆರವೇರಿಸಲು ಬಾಬಾ ಆಗ ಈ ಧ್ವನಿಯಿಂದಲೇ ಅವರಿಗೆ ಭಸ್ಮವನ್ನು ಕೊಡುತ್ತಿದ್ದರು. ಈಗಲೂ ಕೂಡ ಭಕ್ತರಿಗೆ ಕೊಡಲಾಗುವ ಭಸ್ಮವು ಈ ಧ್ವನಿಯಿಂದಲೇ ದೊರೆಯುತ್ತದೆ. ಬಾಬಾ ಇಲ್ಲಿ ಆಹಾರ ತಯಾರಿಸಿ ಭಕ್ತರಿಗೆ ಹಂಚುತ್ತಿದ್ದರು. ಚಾವಡಿ. ದಿನ ಬಿಟ್ಟು ದಿನ ಬಾಬಾರವರು ದ್ವಾರಕಮಾಯಿಯಿಂದ ಇಲ್ಲಿಗೆ ಮೆರವಣಿಗೆಯೊಂದಿಗೆ ಬಂದು ನಿದ್ರಿಸುತ್ತಿದ್ದರು. ಸಮಾಧಿ ಮಂದಿರವಿರುವ ಪ್ರದೇಶದಲ್ಲಿನ ಪೂರ್ವದ ಕಡೆ ಚಾವಡಿ ಇದೆ. ಈಗ ಪ್ರತಿ ಗುರುವಾರದಂದು ರಾತ್ರಿ 9:15ರಿಂದ 10 ಗಂಟೆಯವರೆಗೆ ದ್ವಾರಕಮಾಯಿಯಿಂದ ಚಾವಡಿಯವರೆಗೆ ಮೆರವಣಿಗೆಯಲ್ಲಿನ ಪಲ್ಲಕ್ಕಿಯಲ್ಲಿ ಬಾಬಾರ ಭಾವಚಿತ್ರ ಮತ್ತು ಪಾದಕೆಗಳನ್ನಿಡಲಾಗುತ್ತದೆ. ಲೇಂಡಿಬಾಗ್. ಸಮಾಧಿ ಮಂದಿರದ ಪರಿಸರದಲ್ಲಿರುವ ಈ ಪ್ರದೇಶಕ್ಕೆ ಬಾಬಾರವರು ವಾಯು ವಿಹಾರಕ್ಕೆ ಹೋಗುತ್ತಿದ್ದರು. ಬಾಬಾರವರು ಇಲ್ಲಿ ಸ್ವತಃ ಅರಳಿ ಮರದ ಹತ್ತಿರ ನಂದಾದೀಪವು ನಿರಂತರವಾಗಿ ಬೆಳಗುತ್ತಿದೆ. ಅಷ್ಟೇ ಅಲ್ಲದೆ ಇಲ್ಲಿ ದತ್ತ ಮಂದಿರವೂ ಇದೆ. ಬಾಬಾರವರಿಗೆ ಪ್ರೀತಿ ಪಾತ್ರವಾದ ಶಾಮಕರ್ಣಿ ಕುದುರೆಯು ಇಲ್ಲಿಯೇ ಶಾಶ್ವತವಾದ ಚಿರುನಿದ್ರೆಗೆ ಸಂದಿದೆ. ಇಲ್ಲಿರುವ ಬಾವಿಯನ್ನು ಬಾಬಾ ಶಿವಡಿ ಎನ್ನುತ್ತಾರೆ. ಬಾಬಾ ಸನ್ನಿಧಿಯಲ್ಲಿ ಇರುವ ಅವರ ಪರಮ ಭಕ್ತರಾದ ತಾತ್ಯಾಕೋಟೆ ಪಾಟೀಲ್, ಶ್ರೀ ಬಾವು ಮಹಾರಾಜ್ ಕುಂಬಾರ್, ಶ್ರೀ ಪಿ.ವಿ. ಪದ್ಮನಾಭ್ ಅಯ್ಯಾರ್, ಶ್ರೀ ನಾನಾವಲಿ, ಶ್ರೀ ಅಬ್ದುಲ್ ಬಾಬಾರ ಸಮಾಧಿಗಳು ಸಮಾಧಿ ಮಂದಿರ ಹತ್ತಿರದಲ್ಲಿರುವ ಲೇಂಡಿಬಾಗ್ ಸಮೀಪ ಇವೆ. ಸಂಗ್ರಹಾಲಯ, ಮ್ಯೂಸಿಯಂ. ಶ್ರೀ ಸಾಯಿಬಾಬಾರವರ ಪವಿತ್ರ ಸ್ಪರ್ಶದೊಂದಿಗೆ ಪುನೀತವಾದ ಪುರಾತನ ವಸ್ತುಗಳ ಪ್ರದರ್ಶನವನ್ನು ಸಾಯಿ ಭಕ್ತರಿಗೆ ದೊರಕಿಸಿಕೊಡಬೇಕೆಂಬ ಉದ್ದೇಶದೊಂದಿಗೆ ಮುಖ್ಯ ಮಂದಿರ ಸಮೀಪದ ದೀಕ್ಷಿತ್ ವಾಡೆಯಲ್ಲಿನ ಸಂಗ್ರಹಾಲಯದಲ್ಲಿ ಸಾಯಿ ಸಂಸ್ಥಾನದವರು ಆ ವಸ್ತುಗಳನ್ನು ಒಂದೆಡೆ ಇರಿಸಿದ್ದಾರೆ. ಇವುಗಳಲ್ಲಿ ಶ್ರೀ ಸಾಯಿಬಾಬಾರವರ ಪಾದುಕೆಗಳು, ಸಟ್ಕ, ಭಿಕ್ಷೆ ಪಾತ್ರೆ, ಚೆಲುಮೆ, ಕಫ್ನಿ, ಹಸಿರು ಮುಂಡಾಸು, ಗ್ರಾಮೋಫೋನ್ ರೆಕಾರ್ಡ್ಗಳು, ಸಾಯಿ ಮಹಾರಾಜರ ಕೋಟು, ತಿಕಲಿ, ಶ್ರೀಗಳ ರಥ, ಶ್ರೀಗಳಿಗೆ ಕಡೆಯದಾಗಿ ಮೀಯಿಸಿದ ಮಂಚ, ಬಾಬಾರವರ ತಾಮ್ರಲೋಹದ ಅಡಿಗೆ ಪಾತ್ರೆಗಳು, ಹಾಗೆಯೇ ಬಾಬಾರವರ ಅಪರೂಪದ ಫೋಟೋಗಳು ಮುಂತಾದವುಗಳನ್ನು ಇಲ್ಲಿ ಇರಿಸಿದ್ದಾರೆ. ಸಂಗ್ರಹಾಲಯವನ್ನು ಬೆಳಿಗ್ಗೆ 9:30ರಿಂದ ಸಂಜೆ 6:30ವರೆಗೆ ತೆರೆಯಲಾಗುತ್ತದೆ. ಖಂಡೋಬಾ ಮಂದಿರ. ಈ ಮಂದಿರವು ನಗರ್ ಮನ್ಮಾಡ್ ಮಾರ್ಗದಲ್ಲಿ ಶ್ರೀ ಸಾಯಿನಾಥ್ ಆಸ್ಪತ್ರೆಯ ಹತ್ತಿರವಿದೆ. ಚಾಂದ್ ಪಾಟೀಲರ ಪತ್ನಿಯವರ ಸಹೋದರನ ಮದುವೆಯ ದಿಬ್ಬಣದ ಬಂಡಿಗಳ ಶಿರ್ಡಿಗೆ ಪ್ರವೇಶಿಸುತ್ತಾ ಈ ಮಂದಿರದ ಹತ್ತಿರವಿರುವ ವಟವೃಕ್ಷದ ಬಳಿ ನಿಂತವು. ಈ ಮದುವೆಯವರೊಂದಿಗೆ ಬಂದ ಬಾಬಾರವರು ಮಂದಿರ ಆವರಣದಲ್ಲಿ ಎಲ್ಲರೊಂದಿಗೆ ಇಳಿದಾಗ ಅಲ್ಲಿನ ಮಂದಿರದ ಪೂಜಾರಿಯಾದ ಮಹಲ್ಸಾಪತಿ ಈ ಬಾಲ ಫಕೀರನನ್ನು ಆವೋ ಸಾಯಿ ಎಂದು ಸ್ವಾಗತಿಸಿದ. ಇದರ ನೆನಪಿಗಾಗಿ ಇಲ್ಲಿ ಸಾಯಿ ಪಾದಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಮುಖ್ಯ ಉತ್ಸವಗಳು. ಶ್ರೀ ಸಾಯಿಬಾಬಾ ಸಂಸ್ಥಾನವು ನಡೆಸುವ ಕಾರ್ಯಕ್ರಮಗಳಲ್ಲಿ ಶ್ರೀರಾಮನವಮಿ, ಗುರುಪೂರ್ಣಿಮೆ, ವಿಜಯದಶಮಿ, ಬಾಬಾರವರ ಪುಣ್ಯತಿಥಿ ಈ ಮೂರನ್ನು ಪ್ರಮುಖ ಉತ್ಸವಗಳನ್ನಾಗಿ ನಿರ್ವಹಿಸುತ್ತಾರೆ.
ಉತ್ಸವಗಳಲ್ಲಿ ಮುಖ್ಯವಾದ ದಿನದಂದು ಸಮಾಧಿ ಮಂದಿರವು ಭಕ್ತರ ದರ್ಶನಕ್ಕಾಗಿ ರಾತ್ರಿ ಇಡೀ ತೆರೆಯಲಾಗುತ್ತದೆ. ಉತ್ಸವದ ಸಮಯದಲ್ಲಿ ಕೀರ್ತನೆ, ಭಜನೆ, ಪ್ರವಚನ ಮೊದಲಾದ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುತ್ತದೆ. ಸಂಸ್ಥಾನದ ಪ್ರಕಟಣೆಗಳು. ಶ್ರೀ ಸಾಯಿ ಸಚ್ಚರಿತ್ರೆ. ಶ್ರೀ ಸಾಯಿ ಸಚ್ಚರಿತ್ರೆ ಎನ್ನುವ ಗ್ರಂಥವು ಶ್ರೀ ಸಾಯಿಬಾಬಾರವರಿಗೆ ಸಂಬಂಧಿಸಿದ ಸಾಹಿತ್ಯದಲ್ಲಿ ಸರ್ವಶ್ರೇಷ್ಠವಾದ ಗ್ರಂಥವಾಗಿದೆ ಎಂಬುದು ಸಾಯಿ ಭಕ್ತರಿಗೆ ತಿಳಿದಿರುವ ಸಂಗತಿಯೇ ಆಗಿದೆ. ಕೀರ್ತಿಶೇಷರಾದ ಗೋವಿಂದ್ ರಘುನಾಥ್ ಉರುಫ್ ಅಣ್ಣಾ ಸಾಹೇಬ್ ದಾಬೋಲ್ಕರ್ ಹೇಮಾಂಡ ಪಂತರು ಶ್ರೀ ಸಾಯಿಬಾಬಾ ಕೃಪಾಶೀರ್ವಾದಗಳೊಂದಿಗೆ ರಚಿಸಿದ ಈ ಗ್ರಂಥದಲ್ಲಿ 53 ಅಧ್ಯಾಯಗಳಿವೆ. ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿಬಾಬಾ ಸಂಸ್ಥಾನವು 9 ಭಾಷೆಗಳಲ್ಲಿ ಇದನ್ನು ಅನುವಾದಿಸಿ ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಇತರ ಪುಸ್ತಕಗಳು, ಫೋಟೋಗಳು, ಕ್ಯಾಸೆಟ್ಗಳು ಮೊದಲಾದವು ಸಂಸ್ಥಾನದ ಮಾರಾಟ ಕೇಂದ್ರದಲ್ಲಿ ಲಭಿಸುತ್ತವೆ. ಶ್ರೀ ಸಾಯಿಬಾಬಾರವರ ಸಮಾಧಿಯ ದರ್ಶನಕ್ಕಾಗಿ ಬರುವ ಸಾಯಿ ಭಕ್ತರು ಉಳಿದುಕೊಳ್ಳುವುದಕ್ಕಾಗಿ ಹೊಸತಾಗಿ ಭಕ್ತಿ ನಿವಾಸವನ್ನು ನಿರ್ಮಿಸಿದ್ದಾರೆ. ಸಮಾಧಿ ಮಂದಿರಕ್ಕೆ 1 ಕಿಲೋಮೀಟರ್ ದೂರದಲ್ಲಿನ ನಗರ್ ಮನ್ಮಾಡ್ ಮಾರ್ಗದಲ್ಲಿ ಈ ಭಕ್ತ ನಿವಾಸವು ನಿರ್ಮಿಸಲ್ಪಟ್ಟಿದೆ. ಸಂಸ್ಥಾನದವರು ಹೊಸ ಭಕ್ತಿ ನಿವಾಸ ಸ್ಥಳದಿಂದ ಸಮಾಧಿ ಮಂದಿರದವರೆಗೂ ದಿನದ 24 ಗಂಟೆಗಳ ಕಾಲವು ಉಚಿತ ಬಸ್ ಸೌಕರ್ಯವನ್ನು ಕಲ್ಪಿಸಿದ್ದಾರೆ. ಈ ನಿವಾಸ ಸ್ಥಳದಲ್ಲಿ ಒಟ್ಟು 525 ಕೋಣೆಗಳನ್ನು ಭಕ್ತರಿಗಾಗಿ ನಿರ್ಮಿಸಲಾಗಿದೆ. ಸಾಯಿ ಭಕ್ತರಿಗಾಗಿ ಪ್ರಸಾದ ನಿಲಯ. ಶ್ರೀ ಸಾಯಿಬಾಬಾ ಸಂಸ್ಥಾನದವರ ಪ್ರಸಾದ ನಿಲಯವು ಸಾಯಿ ಭಕ್ತರಿಗೆ ಒಂದು ಶ್ರದ್ಧೆಯ ಸ್ಥಳ. ಸಾಯಿಬಾಬಾರವರ ಪ್ರಸಾದವಾದ್ದರಿಂದ ಸಾಯಿ ಭಕ್ತರು ಈ ಪ್ರಸಾದವನ್ನು ಶ್ರದ್ಧೆಯಿಂದ ಸೇವಿಸುತ್ತಾರೆ. ಸಂಸ್ಥಾನದ ಪ್ರಸಾದಾಲಯದಲ್ಲಿ ದಿನನಿತ್ಯ ಸುಮಾರು 15,000 ಜನ ಭಕ್ತರು ಪ್ರಸಾದ ಸ್ವೀಕರಿಸುತ್ತಾರೆ. ಪ್ರಸಾದಾಲಯವು ಬೆಳಿಗ್ಗೆ 10ರಿಂದ ರಾತ್ರಿ 10ರವರೆಗೆ ಸಾಯಿ ಭಕ್ತರಿಗಾಗಿ ತೆರೆದಿರುತ್ತದೆ. ಕ್ಯಾಂಟೀನ್ ವಿಭಾಗ. ಮಂದಿರ ಸಮೀಪದಲ್ಲಿ ಲೇಂಡಿಬಾಗ್ ಪಕ್ಕದಲ್ಲಿ ಕ್ಯಾಂಟೀನ್ ವಿಭಾಗವಿದೆ. ಅಲ್ಲಿ ಸಾಯಿ ಭಕ್ತರಿಗಾಗಿ ಕಡಿಮೆ ದರದಲ್ಲಿ ಟೀ, ಕಾಫಿ, ಹಾಲು